ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊಗವೀರರು, ಬಿಲ್ಲವರು, ಮುಸಲ್ಮಾನರು ಒಟ್ಟಾಗಿ ಅಮ್ಮ ಅಮ್ಮ ಅಂತ ಹೇಳಿ ಇಂದಿರಾ ಗಾಂಧಿಗೆ ಓಟ್ ಹಾಕಿದ ದಿನಗಳನ್ನು ನನ್ನ ಕಣ್ಣಾರೆ ನಾನು ನೋಡಿದ್ದೇನೆ. ಅವತ್ತು ಇವರು ವರ್ಗವಾಗಿರ್ತಾರೆ. ವರ್ಗವಾಗಿದ್ದಂತಹ ಜನ ತಮ್ಮ ಬದುಕಿಗೇನೋ ಒಳ್ಳೇದಾಗಬಹುದು, ತಮ್ಮ ಭವಿಷ್ಯ ಚೆನ್ನಾಗಿ ಆಗಬಹುದು ಅಂತ ಹೇಳಿ, ತಾಯಿ ಅಂತ ಹೇಳಿ ಅಮ್ಮನನ್ನ, ಎಲ್ಲೋ ಇರೋ ಇಂದಿರಾ ಗಾಂಧಿಯನ್ನು ನೋಡ್ದೇನೆ ಇರೋ ಜನ, ಮಾತಾಡದೇ ಇರೋ ಜನ ತಾಯಿ ಅಂತ ಹೇಳಿ ಭಾವಿಸಿ ಓಟ್ ಕೊಡ್ತಕ್ಕಂಥ ಒಂದು ವಾತಾವರಣ. ಜಾತಿಯನ್ನು ಮತ್ತು ವರ್ಗವನ್ನು ನೆನಪಿಟ್ಕೊಂಡು ಬಡವರಿಗೆ ತಾಯಿ ಅಂತ ಹೇಳಿ ನೋಡುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಮ್ಮ ಮಾಯ ಆಗೋದು. ಇವತ್ತು ನಮಗೆ ಮತೀಯವಾದಿಗಳು, ಕೋಮುವಾದಿಗಳು ಇಲ್ಲಿ ವಿಜೃಂಭಿಸ್ತಾ ಇರೋದು ಕಾಣ್ತಾ ಇದೆ, ಸಿಟ್ಟು ಬರ್ತಾ ಇದೆ. ಅವರು ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟವರು ನಾವೇ. ಯಾರು ನಮ್ಮ ಬೆನ್ನ ಹಿಂದೆ ನಿಂತರು ಅವರನ್ನು ನಿರ್ವಿಕಾರ ಮನಸ್ಸಿನಿಂದ, ಸಣ್ಣ ಆಲೋಚನೆಗಳಿಲ್ಲದೆ, ಪೂರ್ವಗ್ರಹ ಪೀಡಿತರಾಗದೆ ಮನುಷ್ಯರಂತೆ ನಾವು ನೋಡಿದ್ದಿದ್ರೆ ಇವರಿಗೆ ಅವಕಾಶವೇ ಇರ್ತಿರ್ಲಿಲ್ಲ. ನಾವು ಅವರನ್ನು ಕೇವಲ ಮತದಾರರಂತೆ ನೋಡಿದ್ವಿ. ನಿಮಗೆ ಓಟ್ ಕೊಟ್ಟವರು, ಕೊಡದೇ ಇರೋರು ಎಲ್ಲರೂ ಮತದಾರರೇ ಅಲ್ವಾ? ಕೊಡದಿದ್ದವ್ರ ಕಡೆಗೆ ನೀವು ಗಮನ ಕೊಡ್ತಿದ್ರೂ ಪರವಾಗಿಲ್ಲ, ಆಲ್ ರೈಟ್. ಆದರೆ ಕೊಟ್ಟವರನ್ನು ಕೂಡ ಮರೆತು ಬಿಟ್ಟು, ನಾನು ಹೀಗೆ ಮಾತಾಡಿದರೆ, ನಾನು ಈ ರೀತಿ ನಡೆದುಕೊಂಡ್ರೆ, ನನ್ನ ಸುತ್ತಮುತ್ತ ಇಂಥವರೇ ಸಕ್ರಿಯವಾಗಿ ಜನರಿಗೆ ಕಾಣಿಸಿಕೊಂಡ್ರೆ ನನ್ನ ವಿಷಯದಲ್ಲಿ ಏನು ಅಭಿಪ್ರಾಯ ಜನರಿಗೆ ಬರಬಹುದು ಅಂತಕ್ಕಂತಹ ಕನಿಷ್ಠ ಭಯ ಕೂಡ ನಮಗಿಲ್ಲದೆ ಹೋದಾಗ ಇದೇ ಆಗೋದು. ಯಾವುದೇ ಧರ್ಮಕ್ಕೆ ಅಪಾಯ ಇರದೆ ಮೂಲಭೂತವಾದಿಗಳಿಂದ ಅವ್ರ ಧರ್ಮ ಉದ್ಧಾರ ಮಾಡೋದಷ್ಟಲ್ಲೇ ಇರುತ್ತೆ. ಇದು ಧರ್ಮದ ಮತಾಂಧತೆ, ಮತಿಭ್ರಮಣೆ ಆಗೋದು, ಮತಾಂಧ್ರ ಆಗೋದು, ರಾಕ್ಷಸರಂತೆ ಪ್ರವರ್ತಿಸೋದು ಒಂದಾದರೆ ಇದರಿಂದ ನಮಗೆ ಬಹಳ ದೊಡ್ಡ ಲಾಭ ಸಿಗುತ್ತೆ. ರಾಜಕೀಯವಾಗಿ ಬಹಳ ಸುಲಭದಲ್ಲಿ ನಾವು ಅಧಿಕಾರದ ಮೆಟ್ಲನ್ನು ಏರಬಹುದು ಅಂತ ಹೇಳಿದಾಗ, ಅದರಲ್ಲಿ ಅವರು ಯಶಸ್ವಿನೂ ಆದಾಗ ಸಂವಿಧಾನ ಫೇಲ್ ಆಗಿಬಿಡ್ತಾ ಅಂತ ಭಯ ಬರುತ್ತೆ. ಸಮಾಜಕ್ಕೆ, ಸಮಾಜದ ಕಡೆಯ ಮನುಷ್ಯನಿಗೆ, ಅವನ ಬದುಕಿಗೆ ಯಾವುದೇ ಸಂಬಂಧವಿಲ್ಲದೆ ಮತದಾರನನ್ನೇ ಒಂದು ರೀತಿಯ ಉನ್ಮಾದದಲ್ಲಿಟ್ಟು, ಅವನ ಮನಸ್ಸು ನಿರ್ಮಲವಾಗಿರ್ತಕ್ಕಂಥದ್ದನ್ನು ಬಿಟ್ಟು, ಅವನ ಮನಸ್ಸಿಗೆ ಅವತ್ತಿಗೆ ಏನೋ ತುಂಬಿಡ್ತೇವೆ. ಅವನು ಆ ಭ್ರಮೆಯಲ್ಲಿ ವಿಚಾರ ಬದಿಗಿಟ್ಟು ಆರ್ಥಿಕ ಕಾರ್ಯಕ್ರಮಗಳನ್ನು ಮರೆತುಬಿಟ್ಟು ಆ ಕ್ಷಣದ ಕೆಲಸಕ್ಕೆ ಹೋಗಿ ತನ್ನ ಮತ ಹಾಕಿ ಬಂದುಬಿಡ್ತಾನೆ. ಹೋಯ್ತು, ಎಲ್ಲ ನೆಗದೇ ಹೋಯ್ತು. ಒಂದು ಬಾಂಬ್ ಹಾಕಿದ್ರೆ ಏನೆಲ್ಲ ಅನಾಹುತ ಆಗಬಹುದು, ಅದಕ್ಕಿಂತ ದೊಡ್ಡ ಅನಾಹುತ ಇದರಲ್ಲಿ ಆಗೋಗುತ್ತೆ. ಇದು ಯಾವ ಥರ ಇದು ಎಸ್ಟಿಮೇಟ್ ಮಾಡೋದು, ಪ್ಲಾನ್ ಮಾಡೋದು, ಡಿಸೈನ್ ಮಾಡೋದು? ಇವನ ಹತ್ಯೆ ಆಗಿದೆ, ಇದಕ್ಕೆ ಪ್ರತೀಕಾರ ತೆಗೆದುಕೊಳ್ಬೇಕು. ಕೊಲೆಗೆ ಕೊಲೆ ಬದಲು. ಸೊ ಅವನಿಗೆ ಈ ಕೊಲೆಗೆ ಸಂಬಂಧವೇ ಇಲ್ಲ. ಅವನು ಇನ್ನೊಂದು ಧರ್ಮಕ್ಕೆ ಸೇರಿದವನು, ಈ ಧರ್ಮದವನು ಇವತ್ತು ಕೊಲೆ ಆದ. ಇದಕ್ಕೆ ಬದಲು ಇನ್ನೊಂದಲ್ಲಿ ತಲೆ ಬೀಳಬೇಕು. ಅವನು ಯಾರೋ ಪಾಪದವನು ಎಲ್ಲೋ ಹೋಗ್ತಾ ಇದ್ರೆ ಅವನಿಗೇನು ಗೊತ್ತೇ ಎಲ್ಲ ಹೋಗಿ ತಲವಾರು ಬೀಸೋದು. ಇವ್ರು ಹುಚ್ಚರು, ಇವ್ರು ಮತಾಂಧ್ರ. ಆದರೆ ಸರ್ಕಾರ ಏನಾಗಿತ್ತು? ಯಾರು ಇದನ್ನು ಮಾಡ್ತಾ ಇರಬಹುದು ಅಂತ ಹೇಳಿ ಒಂದು ಅಂದಾಜು ಕೂಡ ಮಾಡಿದೆ, ಅಥವಾ ಅಂದಾಜು ಮಾಡಿ ಇಂಥವ್ರು ಯಾರು ಅಂತ ಹೇಳಿ ಅವ್ರಿಗೆ ಯಾವ ರೀತಿ ಬುದ್ಧಿ ಕಲಿಸ್ಬೇಕು ಅಂತನೂ ಮಾಡಕ್ಕೆ ಸಾಧ್ಯ ಆಗದೆ ಹೋದ್ರೆ ಏನು ಸರ್ಕಾರದ ಅಸ್ತಿತ್ವಕ್ಕೆ ಏನು ಅರ್ಥ? ಒಂದು ವಿಚಿತ್ರ ಸನ್ನಿವೇಶಕ್ಕೆ ಬಂದು ತಲುಪಿಬಿಟ್ಟಿದ್ದೇವೆ. ಕೋಮುವಾದ ಅನ್ನುವುದು ಆರ್ಥಿಕ ಕಾರ್ಯಕ್ರಮಗಳು ಇಲ್ಲದೆ, ದೇಶದ ಜನತೆಯ ಕಲ್ಯಾಣಕ್ಕಾಗಿ ಯಾವುದೇ ಆಲೋಚನೆಗಳಿಲ್ಲದೆ ಅಪಮಾರ್ಗದಲ್ಲಿ ಅಧಿಕಾರವನ್ನು ಹಿಡಿಯಬೇಕು ಅಂತಕ್ಕಂಥ ದುರಾಲೋಚನೆ ಇರ್ತಕ್ಕಂಥ ಕೆಲವರು ಗುಂಪುಗೂಡಿ ಇದನ್ನ ಸಮರ್ಥನೆ ಮಾಡೋದು. ಇದಕ್ಕೆ ವಿಭಿನ್ನವಾದ ಆಲೋಚನೆ ಇರ್ತಕ್ಕಂಥ ಪ್ರಗತಿಪರ ಜನ, ಸಂಘಟನೆಗಳು, ಪಕ್ಷಗಳು ಅವರು ಸಂಘಟಿತರಾಗಿ ಇದನ್ನು ಪ್ರತಿಭಟಿಸಬೇಕು, ನಿಲ್ಲಿಸಬೇಕು. ನಾವು ವೈಚಾರಿಕ ಭ್ರಷ್ಟತೆಯಿಂದ ಕೂಡಿದ್ದೇವೆ. ನಿಮ್ಮ ಹತ್ರ ಸ್ಕ್ಯಾನರ್ ಇಲ್ಲ, ನೀವು ಪರೀಕ್ಷೆ ಮಾಡಲಿಲ್ಲ. ದುಡ್ಡು ಕಾಸು ಯಾರು ತಗೊಳ್ತಾರೆ, ಅವನು ಭ್ರಷ್ಟ ಆದರೆ ನಾನೇನಷ್ಟು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆಯ್ತು, ಏನೋ ಒಂದು ಮಿತಿ ಇರುತ್ತೆ. 100 ತಗೊಂಡವನು, 1000 ತಗೊಂಡವನು, 1,00,000 ತಗೊಂಡವನು, ಅಲ್ಲಿಗೆ ಅವನ ಕತೆ ಮುಗಿಯುತ್ತೆ. ಆದರೆ ವೈಚಾರಿಕ ಭ್ರಷ್ಟತೆ ಇದೆಯಲ್ಲ, ಅಥವಾ ಬೌದ್ಧಿಕ ದಾರಿದ್ರ್ಯ, ನಾನೊಬ್ಬ ಪ್ರತಿನಿಧಿಯಾಗಿ ಏನು ಮಾಡಬೇಕು ಅನ್ನೋ ಆಲೋಚನೆ ಇದೆ, ಇದು ಬಹಳ ಅಪಾಯಕಾರಿ. ರಾಜಕೀಯ ಪಕ್ಷಗಳಲ್ಲಿ, ರಾಜಕೀಯ ನಾಯಕರುಗಳಲ್ಲಿ ಬೌದ್ಧಿಕ ದಾರಿದ್ರ್ಯ ಬಂದರೆ, ವೈಚಾರಿಕ ಭ್ರಷ್ಟತೆ ಬಂದರೆ, ಬಂಡವಾಳಶಾಹಿಗಳ ಕಾಲು ಧೂಳು ನೆಕ್ಕುವ ಮನೋಪ್ರವೃತ್ತಿ ನಮ್ಮದಾಗಿಬಿಟ್ರೆ ಅಲ್ಲಿಗೆ ಪ್ರಜಾಪ್ರಭುತ್ವ ತನ್ನ ಸಾವನ್ನು ಕಂಡುಕೊಳ್ಳುತ್ತೆ.